ಮಜಾನೇ ಬೇರೆ ಸರ್. 25 ವರ್ಷದ ಹಿಂದೆನೂ ಕೆಲವು ನೋಡಿದ್ವಿ ನಾವುಗಳೆಲ್ಲ, ಅಂದ್ರೆ 100th ಡೇ ಆದ್ಮೇಲೆಲ್ಲ ನೋಡಿದ್ವಿ ನಾವು. ಬಟ್ ಇವತ್ತು ಈ ಅಟ್ಮಾಸ್ಫಿಯರ್ ಅಲ್ಲಿ ನೋಡಿದ್ದು ಒಂಥರ ಏನಂತಲ್ಲ, ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಏನಿದೆ. ಇದು ಜಸ್ಟ್ ಹಬ್ಬ, ಊರಬ್ಬ ಇದೆ ಸರ್. ಕಾಯ್ತಾ ಇದೀವಿ. ಅದನ್ನೇ ಬಾಸ್ ಹೇಳಿದಾರೆ, ಬರ್ತ್ಡೇ ಗಿಫ್ಟ್ ಕೊಡ್ತೀನಿ ಸತಿ ಅಂತ, ಅದಕ್ಕೆ ಕಾಯ್ತಾ ಇದೀವಿ ನಾವೆಲ್ಲರೂ. ಬಟ್ ಇದು ರಿಲೀಸ್ ಆಗಿರೋ ತುಂಬಾ ಖುಷಿನೇ ಇದೆ. ಇದೇ ರೀತಿ ಉಪೇಂದ್ರನು ರಿಲೀಸ್ ಮಾಡ್ಲಿ ಅಂತ ನಾವು ಕೇಳ್ಕೊಂತೀವಿ ಆದಷ್ಟು ಬೇಗ. ಸೂಪರ್ ಸ್ಟಾರ್ ಮಾಡ್ಬಿಡಿ ಅಣ್ಣ, ಎಲ್ಲ ಮಾಡ್ಬೋದು. ಹೇಳೋದಿಲ್ಲ ಸರ್ ಅವರು, ಲವ್ ಬಗ್ಗೆ ಹೇಳಿದ್ರು, ಲವ್ ಮಾಡೇ ಮದ್ವೆ ಆದ್ರು. ನಾವು ಬೈಕ್ ಅನ್ನು ಮಾಡ್ತಿದ್ದವ್ರು ಲವ್ ಮಾಡೇ ಮದ್ವೆ ಆಗಿದೀವಿ ಅಷ್ಟೇ. ಹಂಗೆ ಆಗ್ಬಿಟ್ಟಿದೆ, ಏನ್ ಮಾಡ್ತೀರಿ ಹೇಳ್ರಿ? ಹಂಗೆ ಮಾಡೇ ಮಾಡ್ತೀನಿ ತಲೆ. ಇನ್ನೊಂದು ಕೊಯ್ನೂರು ಡೈಮಂಡ್ ಇಲ್ಲೇ ಇದೆ ಸರ್, ಇವ್ರ ತಲೆಯಲ್ಲೇ ಇದೆ. ಅವ್ರ ಡೈರೆಕ್ಷನ್ ಮಾಡ್ತಾನೆ ಇರ್ಬೇಕು. ದಯವಿಟ್ಟು ಡೈರೆಕ್ಷನ್ ಜೊತೆ ಆಕ್ಟಿಂಗ್ ಮಾಡಿ, ಬರೀ ಆಕ್ಟಿಂಗ್ ಬೇಡ ಅಣ್ಣ. ಒಂದು ಅದೃಷ್ಟ ಏನು ಅಂದ್ರೆ 98 ಅಲ್ಲಿ ಫಿಲಮ್ ರಿಲೀಸ್ ಆಯ್ತು, ಚಿಕ್ಕ ಹುಡುಗ ಇದ್ದೆ. ಅಕಸ್ಮಾತ್ ದೊಡ್ಡವನಾಗಿದ್ರೆ ಇವ್ರ ಮಾತು ಕೇಳ್ಕೊಂಡು ಲವ್ ಗಿವೆಲ್ಲ ಬಿಟ್ಬಿಟ್ಟಿದ್ರೆ ಅವ್ರು ಲವ್ ಮ್ಯಾರೇಜ್ ಆಗಿರೋರು, ನಾನು ಇವತ್ತು ಸನ್ಯಾಸಿಯಾಗಿ ಇರ್ಬೇಕಾಗಿತ್ತು. ಆದ್ರೆ ನಾವು ಲವ್ ಮಾಡೇ ಮದುವೆ ಆಗಿದ್ದೀವಿ, ಬಾಸ್ದೇ ಫಾಲೋ ಮಾಡ್ತೀವಿ. ತುಂಬ ಖುಷಿ ಆಗ್ತೈತೆ ಸರ್ ಇದು ಮಾಡಿದ ಬಾಸು. ನಾವೆಲ್ಲ ಅವಾಗೆಲ್ಲ ನೋಡಿಲ್ಲ, ಮೊಬೈಲಲ್ಲಿ ಇದರಲ್ಲಿ ನೋಡಿ, ಟಿವಿಯಲ್ಲಿ ನೋಡಿದ್ದು. ಈ ಥರ ಥಿಯೇಟ್ರಲ್ಲಿ ಬಂದು ನೋಡಿಲ್ಲ. ತುಂಬ ಖುಷಿ ಆಗ್ತೈತೆ. ಇಡೀ ಇಂಡಿಯಾ ತಿರ್ಗೋಗಿ ಮಾಡ್ತೀವಿ ನೋಡಿ. ನೋ ಪಬ್ಲಿಸಿಟಿ, ಯಾವ ಪ್ರೆಸ್ ಮೀಟ್ ಇಲ್ಲ, ಯಾರು ಇಲ್ಲ, ಏನಿಲ್ಲ. ಓನ್ಲಿ ಫ್ಯಾನ್ಸ್ ಸೇರ್ಕೊಂಡು ಮಾಡಿದ್ದು ಹಬ್ಬ ಮಾಡಿದ್ವಿ. ನೀವೇ ನೋಡಿದಿರ್ತಾನೆ, ಜಾತ್ರೆ ಆಗಿದ್ದು ನಮ್ದು ಕತ್ರಗುಪ್ಪೆ ಕೇಂದ್ರ. ಅಪ್ಪ ಅಮ್ಮ ಬಿಟ್ರೆ ಗೊತ್ತಿರೋದು ಉಪೇಂದ್ರ. ಏನಂದ್ರೆ ಇದಕ್ಕೆ ನಾವು ಹುಟ್ಟಿರ್ಲಿಲ್ಲ, ನಮ್ಮ ಅಣ್ಣ ಎಲ್ಲರೂ ಹುಟ್ಟಿದ್ರು. ಬಟ್ ಇವಾಗ ನಾನು ಇದ್ದೀನಿ. ಇವಾಗ ನಾವೇನಂತ ತೋರಿಸ್ತೀವಿ. ಇದು 10 ಪಟ್ಟು ಜಾಸ್ತಿ ಇರುತ್ತೆ. ನಮ್ಮ ಬಾಸ್ ಇನ್ನೊಂದು ಈ ಥರನೇ ವರ್ಷಕ್ಕೊಂದು ರಿಲೀಸ್ ಆಗಲಿ, ಆದಷ್ಟು ಬೇಗ ಬಿಡ್ಲಿ ಅಂತ ನಾವು ಕಾಯ್ತಾ ಇರ್ತೀವಿ. ಬಾಸ್ ವರ್ಷಕ್ಕೊಂಥರ ಡೈರೆಕ್ಷನ್ ಮಾಡಿ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಸುತ್ತಮುತ್ತ ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ಪ್ರತಿಯೊಂದು ಜನ ಬಂದಿದ್ದು, ಎಲ್ಲ ಊರುಗಳಿಂದ ಬಂದಿದ್ದಾರೆ, ಎಲ್ಲ ಸೋಲ್ಡ್ ಔಟ್ ಟಿಕೆಟು. ಬಟ್ ನೀವು ಮಾಡಿ ಡೈರೆಕ್ಷನ್ ಮಾತ್ರ ನಿಲ್ಲಿಸಬೇಡಿ. ವರ್ಷಕ್ಕೊಂಥರ ಡೈರೆಕ್ಷನ್ ಕೊಡ್ತಾ ಇರಿ. ಎಲ್ಲ ಅಭಿಮಾನಿಗಳಿಗೆ ಅದೇ ಹಬ್ಬ. ಮತ್ತೆ ರಿಲೀಸ್ ಮಾಡ್ಬೇಕಂದ್ರೆ ನನಗೆ ಉಪೇಂದ್ರ ಫಸ್ಟ್ ಬೇಕು. ಎಲ್ಲರಿಗೂ ಅದೇ ತಾನೇ ಬೇಕಾಗಿರೋದು. ಉಪೇಂದ್ರ ಮತ್ತೆ ಇದಾದ್ಮೇಲೆ ರಿಲೀಸ್ ಮಾಡಬೇಕು ಅಂತ ಇದ್ರೆ ಉಪೇಂದ್ರ ಅದನ್ನು ಚಿಂದಿ ಉಡಾಯಿಸ್ಬಿಡೋಣ ಅಷ್ಟೇ. ಅಣ್ಣನಿಗೋಸ್ಕರ ಲಾಸ್ಟ್ ಡೇಲಕ್ಕೆ ಎಲ್ಲ ಫ್ಯಾನ್ಸ್ಗಳು ಪರವಾಗಿ ಹೇಳೋದೇನಂದ್ರೆ, ಹೇಳೋದೇನಂದ್ರೆ ಅಣ್ಣನಿಗೋಸ್ಕರ ಬಾಸ್ ಅಭಿಮಾನಿ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ನೋಡಿದ್ಮೇಲೆ ನೋ ಮ್ಯಾರೇಜ್. ಏನಂದ್ರೆ ಅಣ್ಣನಿಗೋಸ್ಕರ ಎಲ್ಲ ಫ್ಯಾನ್ಸ್ಗೋಸ್ಕರ ಒಂದೊಂದು ಡೈಲಾಗ್ ಏನಂದ್ರೆ, ಬನ್ನಿ ಸ್ವಾಮಿ ನಮ್ದು ಕತ್ರಗುಪ್ಪೆ ಕೇಂದ್ರ, ಅಪ್ಪ ಅಮ್ಮನ ಬಿಟ್ರೆ ಗೊತ್ತಿರೋದು ನಮಗೆ ಉಪೇಂದ್ರ. ಸೂಪರ್ ಆಗಿದೆ. ಇಂಡಿಯನ್ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪಿ ಬಾಸ್ಗೆ, ಇವಾಗ ಇಷ್ಟಪಡ್ತೀನಿ. ಇಲ್ಲಿದ್ರಲ್ಲಿ ಹರ್ಷಣ್ಣ, ನಮ್ಗೆ ಯಾರು ಗೊತ್ತು ಚಿನ್ನ, ನೀವು ಬಂದ್ಬಿಡ್ರಿ, ಮಿಕ್ಕಿದ ನಾನು ನೋಡ್ಕೊಳ್ತೀನಿ, ನೀವು ಬಂದ್ಬಿಡ್ರಿ ಚಿನ್ನ ಅಂತ. ಎಲ್ಲ ಪ್ರತಿಯೊಂದು ಹಳ್ಳಿಗೂ, ನಮ್ದು ಯಾದಗಿರಿ ಪ್ರತಿಯೊಂದು ಹಳ್ಳಿಗೂ ನೈಟ್ ಅಣ್ಣ ಸುಳ್ಳಾಡ್ಬಾರ್ದು 10 ಗಂಟೆಗೆ ಫೋನ್ ಮಾಡೈತೆ, ಬಾ ಚಿನ್ನ ನಾವು ಮಾಡೋಣ, ಫ್ಯಾನ್ಸ್ ಮಾಡೋಣ ಬಂದ್ಬಿಟ್ಟು 10 ಗಂಟೆಗೆ ನಮ್ಮಂತವ್ರಿಗೆಲ್ಲ ಅಣ್ಣ ಫೋನ್ ಮಾಡೈತೆ. ರಾಜ್ಯಾಧ್ಯಕ್ಷರು ನೋಡಿ, ಇನ್ನು ಸ್ಯಾಂಪಲ್ ಎಲ್ಲಾರು ಮೇನ್ ಲೀಡರ್ ಇವರೇ, ಮೇನ್ ಸ್ಯಾಂಪಲ್ ಇದು. ಬಟ್ ಇವಾಗೆ ಇದಕ್ಕಿಂತ 10 ಜಾಸ್ತಿ ಮಾಡ್ತೀವಿ, ಅದಕ್ಕೆ ಸಪೋರ್ಟ್. ಪ್ರೇಮ ಎಲ್ಲ ಪುಸ್ತಕದ ಬದ್ದಂಗೆ ಪ್ರೂವ್ ಆಗೈತೆ. ಅವನು ತಲೆ ಕೆಟ್ಟನ್ ಮಗ, ಲೋಪ ಸೂಳೆ ಮಗ, ಲೈಲಾ ಮೊಜ್ಲೆ ಅಂತೆ, ರೋಮೆ ಜುಲಂಟೆ ಅಂತೆ. ಅವನೇನ ನನ್ನ ಕೈ ಸಿಕ್ಕರೆ ಇದೆ ಎಕಡ ತಗೊಂಡು ಹೊಡಿತೀನಿ. ಪಿಕ್ಚರ್ 25 ವರ್ಷದಿಂದ ಇದೇ ಥಿಯೇಟರ್ ರಿಲೀಸ್ ಆದಾಗ ಇವ್ರು ಈ ತರ ಇತ್ತು ಪಿಕ್ಚರ್ ನೋಡಿದವರು ಇವತ್ತು ಬಂದು ಮತ್ತೆ ನೋಡ್ತಾ ಇದ್ದಾರೆ. ಓಲ್ಡೆಸ್ಟ್ ಫ್ಯಾನ್ ಇವರು. ಇವ್ರ ಮುಂದೆ ಯಾರು ಇಲ್ಲ ನಮ್ಮ ಸಂಘಗಳಲ್ಲಿ. ರೂಪೇಶ್ ಅಂತ, ಇಡೀ ವಿಜಯನಗರ ಇನ್ಚಾರ್ಜ್ ಇವರೇನೆ ಪೂರ್ತಿ ಹೇಳಿದ್ರು. ಅವಾಗ್ಲೂ ಅದೇ ಕ್ರೇಜು, ಇವಾಗ್ಲೂ ಅದೇ ಕ್ರೇಜು. ನಾವು ಸಾಯೋ ಗಂಟ ಹೋಗಲ್ಲ ಆ ಕ್ರೇಜು. ಈಗ ಬರೀ ಹಬ್ಬ ಮಾಡಿದೀವಿ, ಇವಾಗ ಊರ ಹಬ್ಬ ಮಾಡ್ತೀವಿ. ಈಗ ನಾವು ಇದ್ದಿಲ್ಲ, ನಾವು ಹುಟ್ಟೇ ಇರ್ಲಿಲ್ಲ. ಈಗ ನಮ್ಮ ಅಣ್ಣವ್ರು ಇದ್ರು, ಇವಾಗ ನಾವು ಹುಟ್ಟಿದೀವಿ. ಅಣ್ಣವ್ರು ಇವಾಗ ಹೇಳ್ತೀನಿ, ಅಣ್ಣವ್ರು ಸುಮ್ನೆ ಸಪೋರ್ಟ್ ಕೊಟ್ರೆ ಸಾಕು. ಇವಾಗ ಇಡೀ ಇಂಡಿಯಾನೇ ತಿರುಗಿ ನೋಡಂಗ್ ನಾವು ಮಾಡ್ತೀವಿ.